ಇವತ್ತಿನ ವಿಶೇಷ ಮೃದುವಾದ ಜೋಳದ ರೊಟ್ಟಿ. ಈ ವಿಡಿಯೋ ವಿಶೇಷ ಏನು ಅಂತಂದರೆ, ಜೋಳದ ರೊಟ್ಟಿಗೆ ಹಿಟ್ಟನ್ನ ನಾದ ಹಾಗಿಲ್ಲ, ತಟ್ಟ ಹಾಗಿಲ್ಲ. ಈ ವಿಡಿಯೋದಲ್ಲಿ ಒಂದು ತುಂಬ ಸುಲಭವಾದಂಥ ಮೆಥಡ್ನ ತೋರಿಸ್ತಾ ಇದ್ದೀನಿ. ಆ ಮೆಥಡ್ನ ಉಪಯೋಗಿಸಿ ಯಾರು ಬೇಕಾದರೂ ಜೋಳದ ರೊಟ್ಟಿನ ತೆಳ್ಳಗೆ ಮೃದುವಾಗಿ ಮಾಡಿಬಿಡ್ಬಹುದು, ಅತೀ ಸುಲಭವಾಗಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಉತ್ತರ ಕರ್ನಾಟಕದ ವಿಶೇಷ ಈ ಜೋಳದ ರೊಟ್ಟಿನ ಸಾಮಾನ್ಯವಾಗಿ ತಟ್ಟದು ನಾದದು ತುಂಬಾ ಕಷ್ಟ. ಅದಕ್ಕೋಸ್ಕರ ಇವತ್ತೊಂದು ಸುಲಭವಾದ ಮೆಥಡ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಪ್ಯಾನ್ನಲ್ಲಿ 1.5 ಕಪ್ಪಿನಷ್ಟು ನೀರನ್ನ ತೊಗೊಂಡಿದ್ದೀನಿ. ಆ ನೀರಿಗೆ ಮೊದಲು ಏನು ಮಾಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ತಕ್ಷಣವೇ 1 ಸ್ಪೂನಷ್ಟು ಜೋಳದ ಹಿಟ್ಟು, ಬಿಳಿ ಜೋಳದ ಹಿಟ್ಟು ಅಂಗಡಿಯಲ್ಲಿ ಸಿಗುತ್ತೆ, ಮನೆಯಲ್ಲೂ ಮಾಡಿಸ್ಕೋಬೋದು. ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಆ ನೀರು ಬಿಸಿ ಆಗೋಕ್ಕಿಂತ ಮುಂಚೆನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ 1 ಸ್ಪೂನಷ್ಟು ಹಿಟ್ಟನ್ನು ಏನಕ್ಕೆ ಮಿಕ್ಸ್ ಮಾಡ್ತೀವಿ ಅಂದರೆ ಮುಂದೆ ಗಂಟಾಗಬಾರ್ದು ಅಂತ. ಈಗ ಫ್ಲೇಮ್ ಹೈನಲ್ಲಿದೆ. ಇವಾಗ ಈ ಹಿಟ್ಟನ್ನು ಮಿಕ್ಸ್ ಮಾಡಿದಂತಹ ನೀರು ಚೆನ್ನಾಗಿ ಕುದಿಬೇಕು ಹೈ ಫ್ಲೇಮ್ನಲ್ಲಿ. ಒಂದು ಸಾರಿ ಇದು ಚೆನ್ನಾಗಿ ಕುದೀತಿದೆ ಅಂದಾಗ ಫ್ಲೇಮನ್ನು ಲೋ ಮಾಡಿಕೊಂಡು ನಾವು ಮಿಕ್ಕ ಹಿಟ್ಟನ್ನು ಸೇರಿಸ್ಬೇಕಾಗುತ್ತೆ. ಮಿಕ್ಕ ಹಿಟ್ಟು ಅಂದರೆ 1.5 ಕಪ್ಪಿನಷ್ಟು ನಾವು ನೀರು ತೊಗೊಂಡಿದ್ವಲ್ಲ, ಅದೇ ಅಳತೆನಲ್ಲಿ ನಾವು ಹಿಟ್ಟನ್ನ ತೊಗೋಬೇಕಾಗುತ್ತೆ. ಅದೇ ಜೋಳದ ರೊಟ್ಟಿಯ ಹಿಟ್ಟಿನ ಅಳತೆ. 1.5 ಕಪ್ಪಿನಷ್ಟು ಹಿಟ್ಟಿಗೆ 1.5 ಕಪ್ಪಿನಷ್ಟು ನೀರು. ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ಪ್ಲಸ್ 1 ಸ್ಪೂನಷ್ಟು ಹಿಟ್ಟನ್ನು ಆ ನೀರಿಗೆ ಮಿಕ್ಸ್ ಮಾಡೋದಕ್ಕೆ ಸೇರಿಸ್ಕೊಳ್ತೀವಿ. ಈಗ ನೋಡಿ, ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಈ ಹಿಟ್ಟನ್ನು ಈ ನೀರಿಗೆ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡಬಾರ್ದು. ಈಗ ಏನು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಡಬೇಕಾಗುತ್ತೆ. ಸ್ವಲ್ಪ ಗ್ಯಾಪ್ ಬಿಡಬೇಕಾಗುತ್ತೆ, ಇಲ್ಲಾಂದರೆ ಆ ನೀರು ಉಕ್ಕಿ ಹೊರಗಡೆ ಬರುತ್ತೆ ಅಂತ. ಈಗ ಲೋ ಫ್ಲೇಮಲ್ಲಿ 4ರಿಂದ 5 ನಿಮಿಷ ಹಿಟ್ಟನ್ನು ಹಾಗೇ ಬೇಯೋದಕ್ಕೆ ಬಿಟ್ಟಾದ ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಹಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸ್ಪೂನಿನ ಸಹಾಯದಿಂದ ಹಿಟ್ಟನ್ನು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಫ್ಲೇಮ್ ಲೋನಲ್ಲೇ ಇದೆ. 1.5 ಕಪ್ಪು ಹಿಟ್ಟಿಗೆ 1.5 ಕಪ್ಪಿನಷ್ಟು ನೀರನ್ನ ಹಾಕ್ಕೊಂಡಿರೋದ್ರಿಂದ ಈ ಸಾಮಾನ್ಯವಾಗಿ ಹಿಟ್ಟಿನ ಹದ ಕರೆಕ್ಟಾಗಿ ಬರುತ್ತೆ. ಒಂದು ಸಾರಿ ಈ ಡ್ರೈ ಆಗಿರೋಂಥ ಹಿಟ್ಟು, ಆ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ಹಿಟ್ಟು ಒದ್ದೆ ಆಗಿದೆ ಅಂದಾಗ ಫ್ಲೇಮನ್ನು ಆಫ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ನಾವು ಫ್ಲೇಮ್ನ ಲೋನಲ್ಲೇ ಇಟ್ಕೋಬೇಕಾಗುತ್ತೆ. ಹಿಟ್ಟಿನ ಪ್ರಮಾಣ, ನೀರಿನ ಪ್ರಮಾಣ ಕರೆಕ್ಟಾಗಿ ಹಾಕಿದರೆ ಹಿಟ್ಟು ತೀರಾ ತೆಳ್ಳಗೂ ಆಗಲ್ಲ, ತೀರಾ ಗಟ್ಟಿಗೂ ಆಗಲ್ಲ. ಹೆಚ್ಚು ಕಡಿಮೆ 1-2 ಸ್ಪೂನಷ್ಟು ನೀರಿನಷ್ಟು ಮುಂದೆ ನಾವು ಸೇರಿಸ್ಕೋಬೇಕಾಗುತ್ತೆ ಅಷ್ಟೇ. ಈಗ ನೋಡಿ, ಎಲ್ಲ ಡ್ರೈ ಹಿಟ್ಟು ಒದ್ದೆ ಆಗಿರೋದ್ರಿಂದ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಇದು ನಮಗೆ ಏನು ಮಾಡಬೇಕು, ನಾದಬೇಕಾಗುತ್ತೆ. ಸಾಮಾನ್ಯವಾಗಿ ಬಿಸಿ ಇರಬೇಕಾದ್ರೆ ನಾದಬೇಕು, ಆದರೆ ಎಲ್ಲರಿಗೂ ನಾದೋದಕ್ಕೂ ಕಷ್ಟ, ಬಿಸಿ ಇರಬೇಕಾದ್ರೆ ಹಿಟ್ಟಿಗೆ ಕೈ ಹಾಕೋದು ಕಷ್ಟ. ಜೋಳದ ರೊಟ್ಟಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ, ಆದರೆ ಹಿಟ್ಟನ್ನು ನಾದಿ ಕಲಸಿ ತಟ್ಟೋದು ಎಲ್ಲರಿಗೂ ಆಗೋದಿಲ್ಲ. ಹಾಗಾಗಿ ಜೋಳದ ರೊಟ್ಟಿ ಮಾಡೋದೇ ಇಲ್ಲ. ಇವತ್ತೊಂದು ಸುಲಭವಾದಂಥ ಮೆಥಡ್ನ ತೋರಿಸ್ತೀನಿ. ಅದೇನು ಅಂತಂದರೆ, ಈ ಬೇಯಿಸಿರೋಂಥ ಹಿಟ್ಟನ್ನು ಈ ಪಾತ್ರೆಗೆ ಹಾಕ್ಕೊಂಡು ಇವತ್ತು ನಾನು ಅಗ್ಯಾರೋ ಅವರ ರಾಯಲ್ ಸ್ಟ್ಯಾಂಡ್ ಮಿಕ್ಸರ್ನ ಉಪಯೋಗಿಸ್ಕೊಳ್ತೀನಿ. 1 ನಿಮಿಷದಲ್ಲಿ ಹಿಟ್ಟು ಸೂಪರಾಗಿ ಇದನ್ನು ನಾದಿ ನಮಗೆ ಕೈಗೆ ಕೊಡುತ್ತೆ. ಅಷ್ಟು ಸುಲಭವಾಗಿ ಈ ಜೋಳದ ಹಿಟ್ಟನ್ನು ಮೃದುವಾಗಿ ನಾವು ನಾದಬಹುದು ಈ ಮೆಷಿನ್ನ ಉಪಯೋಗಿಸ್ಕೊಂಡು. ಈ ಅಟ್ಯಾಚ್ಮೆಂಟ್ನ ಆನ್ ಮಾಡಿಬಿಟ್ಟು ಈ ರೀತಿ ಆ ಪಾತ್ರೆ ಒಳಗಡೆ ಅದನ್ನು ಕೂರಿಸ್ಬಿಟ್ಟು ಆನ್ ಮಾಡಿ 1 ನಿಮಿಷ ಸಾಕಷ್ಟೆ. 1 ನಿಮಿಷದಲ್ಲಿ ಹಿಟ್ಟು ಎಷ್ಟು ಮೃದುವಾಗಿ ಬರುತ್ತೆ ಅಂತಂದರೆ, ಕೈನಲ್ಲಿ ನಾದಿದರೂ ಸಹ ಇಷ್ಟು ಮೃದುವಾಗಿ ಬರೋದಿಲ್ಲ. ಅಷ್ಟು ಮೃದುವಾಗಿ ಹಿಟ್ಟನ್ನು ನಾದಿ ಕೊಡುತ್ತೆ. ಮಧ್ಯೆ ಅಕಸ್ಮಾತ್ ನಮಗೇನಾದರೂ ಹಿಟ್ಟು ಸ್ವಲ್ಪ ಡ್ರೈ ಆಗ್ತಾ ಇದೆ ಅಂತಂದರೆ ಸ್ವಲ್ಪ ಬಿಸಿ ನೀರು, 1-2 ಸ್ಪೂನಷ್ಟು ಬಿಸಿ ನೀರನ್ನ ಸೇರಿಸ್ಕೋಬೋದು. ಬಿಸಿ ನೀರು ಮಾತ್ರ ಸೇರಿಸಿ, ತಣ್ಣಗಿರೋ ಅಂಥ ನೀರನ್ನ ಈ ಜೋಳದ ಹಿಟ್ಟಿಗೆ ಸೇರಿಸಬೇಡಿ. ಅಕಸ್ಮಾತ್ ಹಿಟ್ಟು ಸ್ವಲ್ಪ ತೆಳ್ಳಗಾಗಿದೆ ಅಂದರೆ ಪರವಾಗಿಲ್ಲ, 1-2 ಸ್ಪೂನಷ್ಟು ಡ್ರೈ ಹಿಟ್ಟನ್ನು ಈ ಸ್ಟೇಜಿನಲ್ಲಿ ನಾವು ಸೇರಿಸ್ಬೋದು. ಸಾಮಾನ್ಯವಾಗಿ 1.5 ಕಪ್ಪಿನಷ್ಟು ನೀರಿಗೆ 1.5 ಕಪ್ಪಿನಷ್ಟು ಹಿಟ್ಟನ್ನು ಹಾಕಿರೋದ್ರಿಂದ ಇದು ಅಷ್ಟು ನೀರನ್ನು ತೊಗೊಳ್ಳೋದಿಲ್ಲ, ಅಥವಾ ಅಷ್ಟು ಹಿಟ್ಟನ್ನು ತೊಗೊಳ್ಳೋದಿಲ್ಲ, ಕರೆಕ್ಟಾಗಿರುತ್ತೆ. ಬೇಕು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ಈಗ 1 ನಿಮಿಷದ ಒಳಗಡೆ ನೋಡಿದ್ರೆ ಹಿಟ್ಟು ಚೆನ್ನಾಗಿ ನಾದಿ ಅದೇ ಉಂಡೆ ಮಾಡಿ ನಮಗೆ ಕೈ ಕೊಡುತ್ತೆ. ಅಷ್ಟು ಸುಲಭ ಇದರಲ್ಲಿ. ಹಾಗೆಯೇ ಹಿಟ್ಟು ಎಷ್ಟು ಮೃದುವಾಗಿ ಬರುತ್ತೆ ಅಂತಂದರೆ, ಮೆಷಿನಿಂದ ತೆಗೆದ ತಕ್ಷಣ ಇದನ್ನು ಆರಾಮವಾಗಿ ನಾವು ರೊಟ್ಟಿನ ತಟ್ಟಲೂಬಹುದು ಅಥವಾ ಲಟ್ಟಿಸಲೂಬಹುದು. ನಿಮ್ಮ ಇಷ್ಟ ಬಂದಂಗೆ ಏನು ಬೇಕಾದರೂ ಮಾಡ್ಬೋದು. ಆದರೆ ಹಿಟ್ಟನ್ನು ಮಾತ್ರ ಇದು ಚೆನ್ನಾಗಿ ನಾದಿ ಮೃದುವಾಗಿ ಮಾಡಿ ಕೈಗೆ ಕೊಡುತ್ತೆ. ಈಗ 1 ನಿಮಿಷ ಆಗಿದೆ, ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಹಿಟ್ಟು ಸೂಪರಾಗಿ ಸಾಫ್ಟಾಗಿ ನೈಸಾಗಿ ನಾದಿ ಕೊಟ್ಟಿದೆ ಅಂತ. ನೋಡಿದ್ರೆ ಪಾತ್ರೆನೂ ಸಹ ಗಲೀಜಾಗಿಲ್ಲ. ಹಾಗೆಯೇ ಹಿಟ್ಟು ತುಂಬಾ ಮೃದುವಾಗಿ ಹದವಾಗಿ ರೆಡಿಯಾಗಿದೆ. ನೆಕ್ಸ್ಟು ನಿಮಗೆ ರೊಟ್ಟಿಗೆ ಯಾವ ಸೈಜು ಹಿಟ್ಟು ಬೇಕೋ ಆ ಸೈಜಿನಲ್ಲಿ ಉಂಡೆ ತಗೊಂಡು, ಮಾಮೂಲಿ ನೀವು ರೊಟ್ಟಿ ಹೇಗೆ ಮಾಡ್ತಿರೋ ಮನೆಯಲ್ಲಿ, ಕೆಲವರು ತಟ್ಟುತ್ತಾರೆ, ಕೆಲವರು ಲಟ್ಟಿಸ್ತಾರೆ, ಆ ರೀತಿ ಇದನ್ನು ಮಾಡ್ಕೊಂಡು ಹೋಗೋದಷ್ಟೇ. ಹಿಟ್ಟು ಬಿಸಿಯಾಗಿರಬೇಕಾದ್ರೆ ಈ ಮೆಷಿನಲ್ಲಿ ಹಾಕಿ ನಾವು ನಾದಿದ್ರಿಂದ ಹಿಟ್ಟು ಬಿಸಿಯೇ ಆಗಿದೆ. ಹಾಗೆಯೇ ತುಂಬಾ ಮೃದುವಾಗಿದೆ. ಇವತ್ತು ನಾನು ರೊಟ್ಟಿನ ತಟ್ಟುತ್ತಾ ಇಲ್ಲ, ಲಟ್ಟಿಸ್ತಾ ಇದ್ದೀನಿ ಚಪಾತಿ ರೀತಿ.
ಈ ರೀತಿ ಉಂಡೆ ಮಾಡಿಕೊಂಡು ಸೈಡ್ನಲ್ಲಿ ಸಮ ಮಾಡಿಕೊಂಡು ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಇದನ್ನು ಲಟ್ಟಿಸ್ಕೋಬೋದು. ಎಷ್ಟು ತೆಳ್ಳಗೆ ಬೇಕಾದರೂ ಇದನ್ನು ಲಟ್ಟಿಸ್ಬೋದು, ಕಟ್ಟಾಗೋ ಚಾನ್ಸೇ ಇಲ್ಲ. ಯಾಕೆ ಅಂದರೆ ರಾಯಲ್ ಸ್ಟ್ಯಾಂಡ್ ಮಿಕ್ಸರ್ನಲ್ಲಿ ಹಾಕಿ ಹಿಟ್ಟನ್ನು ಬಿಸಿ ಇರಬೇಕಾದ್ರೆ ಚೆನ್ನಾಗಿ ನಾದಿದ್ರಿಂದ ಇದರಲ್ಲಿ ಚೆನ್ನಾಗಿ ಜಿಗಿಟು ಬಂದಿದೆ. ಹಾಗಾಗಿ ಇದನ್ನು ಚಪಾತಿ ರೀತಿ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಟಬಹುದು, ಎಷ್ಟು ದೊಡ್ಡಗೆ ಬೇಕಾದ್ರೂ ತಟ್ಟಬಹುದು. ಒಂದು ಸೀಳು ಬರೋದಿಲ್ಲ, ಕಟ್ಟು ಆಗೋದಿಲ್ಲ. ಇಲ್ಲ ಅಂತಂದರೆ ನಾವು ಸರಿಯಾಗಿ ಇದನ್ನ ಕೈನಲ್ಲಿ ನಾದಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಕೆಲವು ಸಾರಿ ಸೈಡ್ನಲ್ಲಿ ಕಟ್ಟಾಗುತ್ತೆ, ಮಧ್ಯೆ ಮಧ್ಯೆ ಕಟ್ಟಾಗುತ್ತೆ, ತೆಳ್ಳಗೆ ಲಟ್ಟಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನೋಡಿದ್ರೆ ಡ್ರೈ ಹಿಟ್ಟನ್ನ ಹಾಕ್ಕೊಂಡು ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಜೋಳದ ರೊಟ್ಟಿನೂ ಸಹ ಲಟ್ಟಿಸ್ಕೊಂಡು ತೆಳ್ಳಗೆ ರೌಂಡಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹರಳೆ ಚೆನ್ನಾಗಿ ಬಿಸಿಯಾಗಿದೆ, ಫ್ಲೇಮ್ ಹೈನಲ್ಲಿದೆ. ಹೈನಲ್ಲಿರೋಂಥ ಫ್ಲೇಮ್ ಮೇಲೆ ಲಟ್ಸಿರೋಂಥ ರೊಟ್ಟಿನ ಹಾಕಿ ಈ ರೀತಿ ಮುಚ್ತಾ ಇದ್ದೀನಿ. ಇಲ್ಲಾಂದರೆ ಒದ್ದೆ ಬಟ್ಟೆನ ತೊಗೊಂಡು ಆ ಡ್ರೈ ಪೌಡ್ರನ್ನೆಲ್ಲ ತೆಗಿಬೇಕಾಗುತ್ತೆ. ಈ ರೀತಿ ಮುಚ್ಚಿಬಿಟ್ಟು ಆವಿನಲ್ಲಿ ಒಂದು 30 ಸೆಕೆಂಡಿಂದ 1 ನಿಮಿಷ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಅದು ಡ್ರೈ ಆಗೋದಿಲ್ಲ, ಹಾಗೆಯೇ ಸೀಳು ಬಿಡೋದಿಲ್ಲ. 30 ಸೆಕೆಂಡಿಂದ 1 ನಿಮಿಷ ಆದಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಈ ರೊಟ್ಟಿನ ಎರಡೂ ಬದಿನೂ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಮಾಮೂಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿಗಿಂತ ಈ ಜೋಳದ ರೊಟ್ಟಿ ಬೇಯೋದು ಸ್ವಲ್ಪ ಸಮಯ ತಗೊಳುತ್ತೆ. ಹಾಗಾಗಿ ಪೇಷನ್ಸಿಂದ ಎರಡೂ ಬದಿನೂ ಚೆನ್ನಾಗಿ ನಾವು ಈ ರೀತಿ ಒತ್ತಿ ಎಡ್ಜನ್ನೆಲ್ಲ ಬೇಯಿಸಬೇಕು. ಈ ಜೋಳದ ರೊಟ್ಟಿನ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಇಲ್ಲಿ ನೋಡಿದ್ರೆ ಮೃದುವಾದಂತಹ ತೆಳ್ಳಗಿರೋ ಅಂಥ ಜೋಳದ ರೊಟ್ಟಿ ರೆಡಿಯಾಗಿದೆ. ಈ ಜೋಳದ ರೊಟ್ಟಿನ ಬೆಳಿಗ್ಗೆ ತಿಂಡಿಗೆ ತಿನ್ಬೋದು, ಅದೆಲ್ಲ ನಿಮಗೆ ಗೊತ್ತು. ಲಂಚ್ ಬಾಕ್ಸ್ಗೂ ಸುಲಭವಾಗಿ ಪ್ಯಾಕ್ ಮಾಡ್ಬೋದು. ಮಾಡಿದಾಗ ಎಷ್ಟು ಮೃದುವಾಗಿರುತ್ತೋ ಅಷ್ಟೇ ಮೃದುವಾಗಿರಬೇಕು ಅಂದರೆ ಆಡಿಯೋನಿ ರ್ಯಾಪಲ್ಲಿ ಸುತ್ತಬಿಟ್ಟು ಇದನ್ನು ಲಂಚ್ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿಬಿಟ್ರಂತೂ ತುಂಬಾ ಮೃದುವಾಗಿರುತ್ತೆ. ರೀಹೀಟ್ ಮಾಡೋದು ಕನ್ವೀನಿಯೆಂಟ್ ಆಗಿರುತ್ತೆ. ಜೋಳದ ರೊಟ್ಟಿಗೆ ಒಂದು ಅದ್ಭುತವಾದಂಥ ಕಾಂಬಿನೇಷನ್ ಅಂತಂದರೆ ಬದನೆಕಾಯಿ, ಎಣ್ಣೆಗಾಯಿ ಅಥವಾ ಹೆಸರುಕಾಳಿನ ಪಲ್ಯ. ಇವತ್ತು ನಾನು ಆರೋಗ್ಯಕರವಾದಂಥ ಹೆಸರುಕಾಳಿನ ಪಲ್ಯ ಜೊತೆಗೆ ಸ್ಯಾಲಡ್ನು ಸಹ ಪ್ಯಾಕ್ ಮಾಡ್ತಾಯಿದ್ದೀನಿ. ಎಕ್ಸಲೆಂಟ್ ಲಂಚ್ ಕಾಂಬಿನೇಷನ್ನು. ಇದನ್ನು ಪ್ಯಾಕ್ ಮಾಡಿದರೆ ರೆಡಿ. ಇವತ್ತಿನ ಈ ಜೋಳದ ರೊಟ್ಟಿ ಬಿಸಿ ಬಿಸಿಯಾದಂಥ ತೆಳ್ಳಗಿರೋಂಥ ಮೃದುವಾಗಿರೋಂಥ ಜೋಳದ ರೊಟ್ಟಿ ಜೊತೆ ನಾನು ಮೊದಲೇ ಹೇಳಿದಾಗೆ ಹೆಸರು ಕಾಳಿನ ಪಲ್ಯ ಮಾಡಿದ್ದೀನಿ. ತುಂಬಾ ಒಳ್ಳೆಯದು, ತುಂಬಾ ರುಚಿಯಾಗಿರುತ್ತೆ. ಇವತ್ತು ಅತಿ ಸುಲಭವಾಗಿ ಜೋಳದ ರೊಟ್ಟಿನ ಕೈನಲ್ಲಿ ನಾದನೇ ತಟ್ಟದನೇ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈ ಮೆಥಡು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಿಗೆ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.